ಸಾರಿಗೆ ಕ್ಷೇತ್ರದ ಅಧಿರಥ ದಿಗ್ಗಜ ಜಿಆರ್ ಷಣ್ಮುಗಪ್ಪ ಅಂದ್ರೆ ತಪ್ಪಾಗುವುದಿಲ್ಲ. ಕೇವಲ ₹2 ತೆಗೆದುಕೊಂಡು ಬೆಂಗಳೂರಿಗೆ ಬಂದವರು ಇವತ್ತು ಹೆಸರಾಂತ ಉದ್ಯಮದಾರರೆನಿಸಿಕೊಂಡಿದ್ದಾರೆ. ಸಾರಿಗೆ ಕ್ಷೇತ್ರದ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದ ಕೀರ್ತಿ ಇವರದ್ದು. ಅಖಿಲ ಭಾರತ ಸಾರಿಗೆ ಸಂಘಟನೆಯ ಗೌರವ ಅಧ್ಯಕ್ಷರಾಗಿರುವ ಷಣ್ಮುಗಪ್ಪ ಅವರನ್ನ ನಮ್ಮ ವಿಸ್ತಾರ ಪ್ರತಿನಿಧಿ ಸಂದರ್ಶನ ಮಾಡಿದ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಜಿಆರ್ ಷಣ್ಮುಗಪ್ಪ ಅವರ ಬದುಕು ಮತ್ತು ಸಾಧನೆ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಳ್ಳೋಣ. ಹಾಗೂ ಅವರ ಬಗ್ಗೆ ಮುಖ್ಯವಾಗಿ ಹೇಳಿದ್ರೆ ಸಾರಿಗೆ ಕ್ಷೇತ್ರದ ಅತಿರಥ ದಿಗ್ಗಜರವರು. ನಿಮಗೆ ಆಶ್ಚರ್ಯ ಆಗ್ಬೋದು, ಜಿಆರ್ ಷಣ್ಮುಗಪ್ಪ ಅವರ ಬದುಕಿನ ಸಾಧನೆ ಭಾರತದ ಕೋಟ್ಯಾಂತರ ಯುವಕರಿಗೆ ಒಂದು ಆದರ್ಶಪ್ರಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಅವರು ಒಂದು ಕಾಲದಲ್ಲಿ ಅವರ ಬಾಲ್ಯದಲ್ಲಿ ಪಟ್ಟಂಥ ಕಷ್ಟ, ನಂತರ ನಡೆದಂಥ ಅವರ ಒಂದು ಬದುಕಿನ ಹಾದಿ ಕೋಟ್ಯಾಂತರ ಯುವಕರಿಗೆ ಇವತ್ತು ಒಂದು ಆದರ್ಶಪ್ರಾಯವಾಗಿರುವಂಥದ್ದು. ಉದಾಹರಣೆಗೆ ಅವರು ಸಣ್ಣ ಪ್ರಾಯದಲ್ಲಿ ಒಂದು ಕಡು ಬಡತನದ ಒಂದು ಸಂದರ್ಭದಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಹಮಾಲಿಯಾಗಿ ಅವರು ಆ ಕಷ್ಟದ ದಿನಗಳನ್ನು ಎದುರಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಕುಗ್ಗದೆ ಅವರು ಸ್ಟೆಪ್ ಬೈ ಸ್ಟೆಪ್ ಅವರ ಜೀವನವನ್ನು ನಡೆಸ್ತಾ ಸಾರಿಗೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅತಿ ದೊಡ್ಡ ಉದ್ಯಮಿಯಾಗಿದ್ದಲ್ಲದೆ ಸಾರಿಗೆ ಕ್ಷೇತ್ರದ ಎಲ್ಲ ಆಗುಹೋಗುಗಳಿಗೆ ನಿರಂತರವಾಗಿ ಸ್ಪಂದಿಸ್ತಾ ಸಾರಿಗೆ ಕ್ಷೇತ್ರದ ಒಂದು ಯಾವೆಲ್ಲ ಕಷ್ಟ ನಷ್ಟಗಳಿದೆ, ಸವಾಲುಗಳಿದೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಪ್ರಶ್ನೆಗಳು ಬಂದಾಗ ಅದನ್ನು ಫೇಸ್ ಮಾಡಿ ಎದುರಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿಟ್ಟಿನಲ್ಲಿ ಪ್ರತಿನಿಧಿಯಾಗಿ ಆ ಕ್ಷೇತ್ರದ ಒಂದು ಅಭ್ಯುದಯಕ್ಕೆ ಅವರು ಪಾತ್ರವಹಿಸಿದ್ದಾರೆ. ಅವರು ಅವರ ಒಂದು ಡೆಸಿಗ್ನೇಷನ್ ಹೇಳಿದರೆ ಒಂದು ದೊಡ್ಡ ಲಿಸ್ಟೇ ಆಗುತ್ತೆ. ಅಖಿಲ ಭಾರತ ಸಾರಿಗೆ ಸಂಘಟನೆಯ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಕ್ಷಿಣ ಭಾರತ ಸಾರಿಗೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಕರ್ನಾಟಕ ಗೂಡ್ಸ್ ಲಾರಿ ಮಾಲೀಕರ ಮತ್ತು ಏಜೆಂಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅವರ ಕ್ಷೇತ್ರ ಎಷ್ಟು ವಿಶಾಲ ಆಗಿದೆ ಅಂದರೆ ಅವರು ಕಾಫಿ ಉದ್ದಿಮೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಹೈನುಗಾರಿಕೆಯಲ್ಲೂ ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಆಶ್ಚರ್ಯ ಆಗ್ಬೋದು, ಅವರ ಈ 75ನೇ ವಯಸ್ಸಿನಲ್ಲೂ ಕೂಡ ಇವತ್ತಿಗೂ ಕೂಡ ಸದಾ ಸಕ್ರಿಯರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಏನಂತಂದರೆ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಾಗ ಅವರೊಂದು ಮಾತನ್ನು ಹೇಳ್ತಾರೆ, ನನಗೆ ಜಿಆರ್ ಷಣ್ಮುಗಪ್ಪ ಅವರ ಪಕ್ಕದಲ್ಲಿ ಕುಳಿತು ಅವರ ಮುಂದಿನ ಭವಿಷ್ಯದ ಒಂದು ಕನಸುಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ. ಅಷ್ಟು ದೊಡ್ಡ ಒಂದು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಇವತ್ತು ಮಾತನಾಡಲಿಕ್ಕಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಷಣ್ಮುಗಪ್ಪ ಅವರೇ. ನಮಸ್ಕಾರ ಸರ್. ಷಣ್ಮುಗಪ್ಪ ಸರ್, ನಿಮ್ಮೊಂದು ಬಾಲ್ಯ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಅಂತ. ಭಾಳ ಬಡತನ ಇತ್ತು. ನಮ್ಮದು ಕಲ್ಯಾಣ ಹೊಸಪೇಟೆ ಅಂತ ಇಲ್ಲಿ ತಿರುಪತ್ತೂರು ಪಕ್ಕದಲ್ಲಿ ನಮ್ಮದು ವಿಲೇಜು, ತಮಿಳ್ನಾಡು ಹತ್ರ. ಅಲ್ಲಿಂದ ನಮ್ಮ ತಂದೆ ಜೊತೆಗೆ ನಾವು 5 ಮಕ್ಕಳಿದ್ವಿ, 2 ಮಕ್ಕಳಿದ್ವಿ. ಭಾಳ ಕಷ್ಟ ಇತ್ತು, ಭಾಳ ಕಷ್ಟ ಅಂದರೆ ಭಾಳ ಕಷ್ಟ ಇತ್ತು. ನಮ್ಮ ತಂದೆ ಸಂತೆಗೆ ಹೋಗಿ ಅಡಿಕೆ ವ್ಯಾಪಾರ ಮಾಡ್ಕೊಂಬಂದು ₹60 ₹50 ತೊಗೊಂಬಂದು ಊಟ ಕೊಡೋ ಟೈಮ್. ನನಗೆ ಯಾವಾಗ ತಿಳಿವರಿಕೆ ಬಂತು ಅವತ್ತೇ 10th ಓದ್ಬಿಟ್ಟು ಫೇಲಾದೆ. ಆವಾಗ ಇನ್ನು ಮುಂದೆ ನಾವು ನಮ್ಮ ತಂದೆ ಕೈಯಲ್ಲಿ ದುಡ್ಡು ತಿನ್ನಬಾರ್ದು, ಊಟ ಮಾಡಬಾರ್ದು ಎಂಬ ತೀರ್ಮಾನ ತೊಗೊಂಡೆ. ಅಲ್ಲಿ 1 ತಿಂಗಳು ಲೋಕಲಲ್ಲಿ ರೈಲ್ವೇದಲ್ಲಿ ಲೇಬರಾಗಿ ಕೆಲಸ ಮಾಡಿದೆ. ಒಂದಿನ ಏನೋ ಈ ಊರು ಬಿಡೋದು ಸರಿ, ಇನ್ನು ಈ ದಾರಿ ಬೇರೆ ದಾರಿ ನಂಗೆ ಕಾಣ್ತಾ ಇಲ್ಲ ಹಂಗಂತ ಹೇಳ್ಬಿಟ್ಟು ನಮ್ಮ ತಂದೆ ₹2 ತೊಗೊಂಡು ರಾತ್ರಿಯಲ್ಲಿ ಪಕ್ಕದಲ್ಲಿ ಒಂದು ನ್ಯಾಷನಲ್ ಹೈವೇಗೆ ಬಂದೆ, ನಾಟರಂಬಳ್ಳಿಗೆ. ಅಲ್ಲಿಂದ ನಡ್ಕೊಂಡು ಕೃಷ್ಣಗಿರಿ ಬಂದೆ. ಕೃಷ್ಣಗಿರಿಯಿಂದ ಒಂದು ಲಾಡಿ ಇಟ್ಕೊಂಡು ಬ್ಯಾಂಗ್ಳೂರು ಬಂದೆ. ಬಂದ ತಕ್ಷಣ ಅವರಲ್ಲಿ ನೋಡಿದ್ರೆ ಭಾಳ ಆಶ್ಚರ್ಯ ಆಯಿತು. ಈ ಬಸ್ಸುಗಳು ಅದು ಇದು ನೋಡಿ ಭಾಳ ದುಡ್ಡು, ಏನಪ್ಪ ಭಾಳ ದುಡ್ಡು ಊರು ಬಂದುಬಿಡಿ ಅಂತ. ಹಂಗೆ ನಡ್ಕೊಂಡು ಹೋದರೆ ಸೀದಾ ರೈಲ್ವೆ ಸ್ಟೇಷನ್ ಸಿಕ್ತು. ಅಲ್ಲಿ ನೋಡುವಾಗ ಭಾಳ ಚೆನ್ನಾಗಿತ್ತು. ರೈಲ್ ಬರುವಾಗ ಬರ್ತಾರೆ, ಹೋಗ್ತಾರೆ, ದುಡ್ಡು ತೊಗೊಡ್ತಾರೆ, ಮೂಟೆ ತೊಗೊಂಡು ಹೋಗ್ತಾರೆ, ತೊಗೊಂಬರ್ತಾರೆ. ಈ ಕೆಲಸನೇ ಭಾಳ ಚೆನ್ನಾಗಿದೆ, ಎಂಟಾಣಿ ₹1 ಕೊಡ್ತಾಯಿರಲ್ಲ ಅಂತ ಆ ಕೆಲಸಕ್ಕೆ ಕಳೆದುಬಿಟ್ಟೆ. ಓಕೆ. ಒಂದು 3 ತಿಂಗಳು 4 ತಿಂಗಳಾಯಿತು. ಅಲ್ಲಿಂದ ನಡ್ಕೊಂಡು ಹಂಗೆ ಬಂದೆ ಗೂಡ್ ಶೆಡ್ ಹತ್ರ. ಆ ಏಜಲ್ಲಿ ಬಂದಾಗಲಿ ವೆಂಕಟಸ್ವಾಮಿ ಅಂತ ಇವಾಗ ತೀರೋಗ್ಬಿಟ್ರು ಅವರು. ಪಾಪ ಅವರು ರೈಲ್ವೆ ಗೂಡ್ ಶೆಡ್ಡಲ್ಲಿದ್ದರು ಆವಾಗ. ಅವ್ರ ಹತ್ರ ಸರಿ ಮಾತಾಡಿದಾಗ ಸರಿ ಅವರು ಈ ಸಿಮೆಂಟ್ ಲೋಡ್ ಅನ್ಲೋಡು ಏನೋ ಕರಗ ನೋಡೋಕೆ ಬೆಂಗಳೂರು ಬಂದುಬಿಡಿದ್ರೆ ನೀವು ಕೊಂಗರು ಹಂಗಂದ್ರು ಅವ್ರು ನಮ್ಮನ್ನು. ಸರಿ ಹಂಗಂದು ಮಾತಾಡ್ಬಿಟ್ಟು ಅಲ್ಲಿಂದ ಬ್ರೂಕ್ಬಾಂಡ್ಗೆ ಅನ್ಲೋಡ್ ಮಾಡಲಿಕ್ಕೆ ಒಂದು ಲೋಡ್ ಬಂತು. ಓಕೆ. ಭಾಳ ಬಾಲ ಇತ್ತು ನನಗೆ. ಅದರಿಂದ ಸರಿ ಅಲ್ಲಿ ಹೋಗಿ ಅನ್ಲೋಡ್ ಮಾಡಿಬಿಟ್ಟು ಬ್ರೂಕ್ಬಾಂಡಲ್ಲಿ ಅಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ. ಒಂದು 3 ತಿಂಗಳು ಕೆಲಸ ಮಾಡಿ ಅಲ್ಲಿಂದ ಪುನಃ ಇಲ್ಲಿ ಸಿಟಿಗೆ ಬಂದು ಅಲ್ಲಿ ಲಾರಿ ಹಿಡಿಯೋದು, ಲೋಡ್ ಮಾಡೋದು, ಆ ಥರ ಕೆಲಸ ರೈಲ್ವೆ ಸ್ಟೇಷನಲ್ಲಿ. ಓಕೆ. ರೈಲ್ವೆ ಸ್ಟೇಷನಲ್ಲಿ 6 ತಿಂಗಳು, ಆಮೇಲೆ ಗೂಡ್ಸಲ್ಲಿ 1.5 ತಿಂಗಳು ಹಿಂಗೆ ಕೆಲಸ ಮಾಡಿ. ಆಮೇಲೆ ರಮಣಿ ರಂಗನ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ಇತ್ತು, ಅದರಲ್ಲಿ ಸ್ವಲ್ಪ ದಿನ ಕೆಲಸ.
ಹಿಂಗೆ ಜೀವನ ನಡೀತಾ ಇತ್ತು. ನಮ್ಮ ಬ್ರದರ್ಸ್ ಎಲ್ಲ ಒಬ್ಬರಿಬ್ಬರಲ್ಲಿ ಇದ್ದರು, ಇಬ್ಬರೂ ಇಲ್ಲೇ ಇದ್ದರು. ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ಕಿಲ್ಡರ್ ಆದೆ, ಡ್ರೈವರ್ ಆದೆ. 1978 ಲೈಸೆನ್ಸ್ ತೊಗೊಂಡೆ. 78ರಲ್ಲಿ ವ್ಯಾನ್ ಒಂದು ತೊಗೊಂಡು ವ್ಯಾನ್ ಓಡಿಸ್ತಾ ಇದ್ದೀವಿ. ಈರುಳ್ಳಿ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು. ಹಂಗೆ ಒಂದು ಟ್ರಕ್ ತೊಗೊಂಡ್ವಿ ಲಾಸ್ಟಲ್ಲಿ. ನಾನು ನಮ್ಮ ಬ್ರದರ್ ಇಬ್ಬರು ಇಲ್ಲಿಂದ ತಮಿಳ್ನಾಡಿಗೆ ಲಾರಿ ತೊಗೊಂಡೋಗೋದು ಬರೋದು ಈ ಥರ ಸ್ವಲ್ಪ ಜನ ಹಂಗೆ ಜರ್ನಿ ಮಾಡಿದ್ವಿ. ಆಮೇಲೆ ಒಂದು ಗಾಡಿ ಆಯಿತು, 2 ಗಾಡಿ ಆಯಿತು. 80 ಡೆವಲಪ್ ಆಗೋಕ್ಕೆ ಇನ್ನು ಶುರು ಮಾಡಿದ್ವಿ. ಆವಾಗ ಈ ಡ್ರೈವರ್ ಅಸೋಸಿಯೇಷನ್ ಒಂದು ಫಾರ್ಮ್ ಮಾಡಿದ್ರು 81 ಅದರಲ್ಲಿ ಸೇರಿಕೊಂಡೆ. ಆವಾಗ ಸ್ವಲ್ಪ ಡ್ರೈವರ್ಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಮೂವ್ ಮಾಡುವಾಗ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಆರ್ಗನೈಸೇಷನ್ ಇರಲಿಲ್ಲ ಆವಾಗ. ಸರಿ ಹಂಗೆ ಈ ಕಾಫಿ ಲೋಡ್ ಮಾಡೋದು ಒಂದೊಂದು ವರ್ಷಕ್ಕೆ ಒಂದು ಟ್ರಕ್ ತಗೊಂಡು ಹಂಗೆ ಡೆವಲಪ್ ಆಗ್ತಾಯಿದ್ವಿ. ಒಂದು ಎಂಡಲ್ಲಿ ಬ್ರೂಕ್ಬಾಂಡಲ್ಲಿ ಕೆಲಸ ಕೊಟ್ಟರು ನಮಗೆ 86. ಅದನ್ನು ಡೆವಲಪ್ ಮಾಡಿದಾಗ ನಾವು ಟೀ ಬ್ಲೆಂಡಿಂಗ್ ಕೊಟ್ಟಿದ್ದರು. ನೈಟ್ ಆ್ಯಂಡ್ ಡೇ ನಾನೇ ಲೋಡ್ ಮಾಡೋದು, ನಾನೇ ಅನ್ಲೋಡ್ ಮಾಡೋದು, ನಾನೇ ಕೆಲಸ ಮಾಡೋದು. ಕಾಯಕವೇ ಕೈಲಾಸ ಹಂಗಂತ ಸಿದ್ಧಗಂಗಾ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇರೋರು. ಅದನ್ನು ನಾನು ಫಾಲೋಅಪ್ ಮಾಡ್ತಾಯಿದ್ದೆ. ಯಾವಾಗ ನಾವು ಯಾಕೆ ಹಾರ್ಡ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಿದ್ರೆ ಬೇರೆ ಏನು ಆಲ್ಟ್ರೇ ಇಲ್ಲ, ಏನು ಬೇಕಾಗಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು, ನಾವು ಡೆವಲಪ್ ಆಗ್ಬಿಡೋಣ ಎಂಬ ಚಿಂತೆ ನನಗೆ ತರಲಿತ್ತು. ಇರುವಾಗಲೇ ಲಾರಿ ಯಾವಾಗ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಲಾರಿ ಇರುವಾಗಲೇ 10 ಲಾರಿ ಯಾವಾಗ ತೊಗೊಳ್ಳೋದು, 10 ಲಾರಿ ತೊಗೊಂಡ್ಬೇಕು 100 ಲಾರಿ ಯಾವಾಗ ತೊಗೊಳ್ಳೋದು ಚಿಂತೆ ತೊಗೊಂಡೆ. 100 ಲಾರಿ ತನಕ ತೊಗೊಂಡೆ. ಒಂದು ಫ್ಯಾಕ್ಟ್ರಿ ನೋಡಿದ ತಕ್ಷಣ ಈ ಫ್ಯಾಕ್ಟ್ರಿ ಯಾವ ಮಾಡ್ಬೋದು ಎಂಬ ಚಿಂತೆ ಬಂತು ನನಗೆ. ಅದರಿಂದ ಭಾಳ ಹಾರ್ಡ್ ವರ್ಕ್ ಮಾಡಿದ್ವಿ. 86-87 ವಿಜಯ ಸಂಕೇಶ್ವರಲ್ಲ ಕೂಡ ನಮ್ಮ ಜೊತೆಗಿದ್ದರು. ಆವಾಗ ಅವರು ಒಂದು 3-4 ಲಾರಿ ಇತ್ತು. ಅವಾಗ ನಮ್ಮ ಸಿಂಗಲ್ ಗಾಡಿ ಇಟ್ಕೊಂಡ್ರುವಾಗ ಜೊತೆಗೆ ಇದ್ವಿ, ನೋಡಿದ್ವಿ, ಸುಮಾರು ಜನ ಮಾತಾಡಿದ್ವಿ. ಆವಾಗ ಈ ಬ್ರೂಕ್ಬಾಂಡು ಕೆಲಸ ಸಿಕ್ತು. ಈಗ ಎಂಟೈರ್ ಕಂಟ್ರಿಗೆ ಕಾಫಿ ಪ್ಯಾಕ್ ಮಾಡ್ತೀವಿ ನಾವು. ಬ್ರೂ ಕಾಫಿ ನಾವೇ ಪ್ಯಾಕ್ ಮಾಡಿ ಹಿಂದೂಸ್ತಾನ್ ಲಿವರ್ಗೆ ಕೊಡ್ತಾಯಿದ್ವಿ. ಒಂದು 60 ಲಾರಿ ಇದೆ, ಬಲ್ಕರ್ ಇದೆ. ಈ ಥರ ನಮ್ಮದು ವ್ಯವಸಾಯ ಹಿಂಗೆ ಸ್ಟಾರ್ಟ್ ಆಯಿತು. ಒಂದು 30 ವರ್ಷಕ್ಕೆ ಮುಂಚೆ ಭಾಳ ಕಷ್ಟ ಇತ್ತು. ಲೋಡಿಂಗ್ ಅನ್ಲೋಡಿಂಗ್ ಪ್ರಾಬ್ಲಮ್ ಇತ್ತು. ಆವಾಗ ಈ ಅಸೋಸಿಯೇಷನ್ ಆರ್ಗನೈಸೇಷನ್ನು ಎಂಟ್ರಿ ಮಾಡಿದ್ರಿ. ಆವಾಗ ಮಾನ್ಯ CM ರೆಡ್ಡಿ ಅವರಿದ್ದರು. ಅವ್ರ ಕೆಳಗಡೆ ನಾನು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಚೆನ್ನಾರೆಡ್ಡಿಯವರು ಬಂದರು, ಅವ್ರ ಜೊತೆಗಿದ್ದೆ. ಸಣ್ಣ ಆಮೇಲೆ ಒಂದು 30 ವರ್ಷ ನಮಗಂತೂ ಒಂದು ಪ್ರಯತ್ನ ಮಾಡಿದ್ವಿ. ಆವಾಗ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ನ್ಯೂ ಡೆಲ್ಲಿ ಆ ಸೌತ್ನ ಭಾಳ ಇಗ್ನೋರ್ ಮಾಡ್ತಾಯಿದ್ರು. 35 ವರ್ಷ ಮುಂದೆ ಇಲ್ಲಿಂದ ಡೆಲ್ಲಿ ಹೋದೆ. ಅಸೋಸಿಯೇಷನ್ ಆಫೀಸು ಮೊಹಮ್ಮದ್ ಅಲಿ ಜಿನ್ನಾ 1936 ಓಪನ್ ಮಾಡಿದರು ಪಾಕಿಸ್ತಾನಲ್ಲಿ. ಅಲ್ಲಿಂದ ಡೆಲ್ಲಿಗೆ ಬಂತದ್ದು ಆಫೀಸ್. ಈಗ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷರಾಗಿದ್ದೆ. ಅದು ಅಧ್ಯಕ್ಷ ಆದ ತಕ್ಷಣ ಕಂಟಿನ್ಯೂ ಇದ್ದೆ. ಈಗ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಚೇರ್ಮನ್ ಆಗಿದ್ದೀನಿ, ಸೌತ್ ಝೋನಲ್ಲಿದ್ದೀನಿ. ಈ ಥರ ನನ್ನ ವಹಿವಾಟ ಡೆವಲಪ್ ಆಗ್ತಾಯಿತ್ತು. ಭಾಳ ಕಷ್ಟ. ಈಗ ಏನು ತೀರ್ಮಾನ ಮಾಡಬೇಕಂದ್ರೆ ಭಾಳ ಜನ ನೋಡ್ತಾ ಇದ್ದೀನಿ, ರಿಲ್ಯಾಕ್ಸ್ ಮಾಡೋದು, ನಿದ್ದೆ ಮಾಡೋದು, ಸಾಯಂಕಾಲ ಆದರೆ 8 ಗಂಟೆ ಆದರೆ 9 ಗಂಟೆ ಮಲಗೋದು. ಅದು ನಮ್ಮ ಲೈಫಲ್ಲಿ ಟಿ ವಿನೇ ನೋಡಿಲ್ಲ ಭಾಳ ಒಂದು 20-30 ವರ್ಷದ ತನಕ. ಅದು ಏನದು ಗೊತ್ತಿಲ್ಲ ನಮಗೆ. ರಿಲ್ಯಾಕ್ಸ್ ಅಂದರೆ ಏನದು ಗೊತ್ತಿಲ್ಲ. ಭಾಳ ಹಾರ್ಡ್ ವರ್ಕ್ ಮಾಡೋದೇ ಹಾರ್ಡ್ ವರ್ಕ್. ಅದು ಬಿಟ್ಟು ಬೇರೆ ನನಗೇನು ಸಿಕ್ಕಿರಲಿಲ್ಲ. ಅದರಿಂದ ಭಾಳ ದೊಡ್ಡ ಫಾರ್ವರ್ಡ್ ಆಗಲಿಕ್ಕೆ ಒಂದು ಕಾರಣ ಆಯಿತು. ಆಮೇಲೆ ಪಬ್ಲಿಕ್ ಲೈಫ್ಗೆ ಈ ಲಾರಿ ಅಸೋಸಿಯೇಷನ್ಗೆ ಬಂದ್ವಿ. ಒಂದು 35 ವರ್ಷ ಮುಂಚೆ ಅರವಿಂದ್ ಅಪ್ಪಾಜಿ, ನಾವು, ನಟರಾಜ್ ಅಂತ ಮಣಿನ ಒಂದು 5 ಜನ ಸೇರಿ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಅದರಲ್ಲಿ ಡೆವಲಪ್ ಮಾಡ್ತೀನಿ. ಅದು ಬೇಕಾದ ಬೇಡಿಕೆಗಳು, ಲಾ, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿದೆ. ಇವರು ಇಂಪ್ಲಿಮೆಂಟ್ ಮಾಡೋದಷ್ಟೇ. ಸ್ಟೇಟ್ ಗೌರ್ಮೆಂಟ್ ಬೇಕಾದ್ದು ಇಂಪ್ಲಿಮೆಂಟ್ ಮಾಡುತ್ತೆ, ಬೇಕಾದಂಗೆ ಬಿಟ್ಬಿಡುತ್ತೆ. ಅವ್ರಿಗೇನು ಯೂಸು ಅದನ್ನು ಯೂಸ್ ಮಾಡ್ತಾರೆ, ಬೇಕಾದೋದನ್ನು ಯೂಸ್ ಮಾಡೋದಿಲ್ಲ. ಆ ಥರ ಇರೋ ಪರಿಸ್ಥಿತಿ ಭಾಳ ಟಫ್ ಇತ್ತು ಆವಾಗ. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಟಫ್ ಇತ್ತು. ಈ ನ್ಯಾಷನಲ್ ಪರ್ಮಿಟ್ ಪ್ರಾಬ್ಲಮ್ ಇತ್ತು, ಈ ಡ್ರೈವರ್ಸ್ ಪ್ರಾಬ್ಲಮ್ ಇತ್ತು. ಸರ್, ಹಾಗಾದರೆ ಈಗ ಭಾರತ ಇಕನಾಮಿ ಕೂಡ ತುಂಬ ಬೆಳೀತಾ ಇದೆ. ಮುಂಬರುವ ದಿವಸಗಳಲ್ಲಿ ಲಾಜಿಸ್ಟಿಕ್ ಇಂಡಸ್ಟ್ರಿಗೆ, ಎಸ್ಪೆಷಲಿ ಲಾರಿಯನ್ನು ಒಂದು ತಗೊಂಡು ಉದ್ಯಮ ಮಾಡೋರಿಗೆ ನಿಮ್ಮ ಒಂದು ಸಜೆಷನ್ ಏನು, ಆಪರ್ಚುನಿಟಿ ಏನು ಇದೆ ಅಂತ ಹೇಳ್ತೀರಾ ಅಂತ? ಲಾರಿ ತೊಗೊಳ್ಳೋದಿಲ್ಲ. ನಾವು 1:2 ಲಾರಿ ತೊಗೊಳ್ತಾ ಇದ್ವಿ. ಒಂದು ಲಾರಿ ಸಾಲ ತೆಗೆದ ಮೇಲೆ ಒಂದು ಲಾರಿ ತೊಗೊಳ್ತಾ ಇದ್ವಿ. ಏನೋ ಬಂಪರ್ ಕ್ರಾಪ್ ಬರುತ್ತೆ, ಒಂದು 6 ತಿಂಗಳು ಕ್ರಾಪ್ ಬರುತ್ತೆ, ಮಾವಿನಕಾಯಿ ಸೀಸನ್ ಬರುತ್ತೆ, ಹುಳ್ಳಿಕಾಯಿ ಸೀಸನ್ ಬರುತ್ತೆ, ಕಡಲೆಬೇಳೆ ಸೀಸನ್ ಬರುತ್ತೆ ಅಂತ ಗಾಡಿ ತೊಗೊಂಡ್ಬಿಡ್ತೀವಿ. ಕೆಲವು ಟೈಮಲ್ಲಿ ಅದರಲ್ಲಿ ಭಾಳ ಕ್ಲೀನಾಗಿ ಇರಬೇಕಾಗುತ್ತೆ. ನಾವು ಓನರ್ ಕಮ್ ಡ್ರೈವರ ಇದ್ದರೆ ಸಕ್ಸಸ್ ಆಗ್ಬೋದು. ಇದರಲ್ಲಿ ಮೇಜರು ಟ್ರಾನ್ಸ್ಪೋರ್ಟ್ ಕಂಪನಿ ಅಂತಿದ್ದರೆ ಅಲ್ಲೆಲ್ಲಿ ಜೊತೆ ಸೇರಿಕೊಂಡು ಒಂದು 10 ಗಾಡಿ, 20 ಗಾಡಿ, 30 ಗಾಡಿ ಜೊತೆ ಸೇರಿಕೊಂಡು ಬಾಡಿಗೆನ ಸರಿಯಾದ ರೀತಿಯಲ್ಲಿ ಫಿಕ್ಸ್ ಮಾಡಬೇಕು. ಸರ್ಕಾರ ನಮಗೆ ಬಾಡಿಗೆ ನಡೆ ಮಾಡಬೇಕು. ಆಟೋ ರಿಕ್ಷಾಗೆ ಎಷ್ಟೊಂದು ಮಾಡಿದ್ದಾರೆ, ಕಾರ್ಗೆ ಎಷ್ಟೊಂದು ಮಾಡಿದ್ದಾರೆ, ಬಸ್ಗೆ ಎಷ್ಟೊಂದು ಮಾಡಿದ್ದಾರೆ. ಆ ಥರ ನಮ್ಮ ಲಾರಿಗೆ ಇನ್ನೂ ಇದ್ರ ತನಕ ಮಾಡಿಲ್ಲ, ಫಿಕ್ಸಡ್ ಬಾಡಿಗೆ ಮಾಡಿಲ್ಲ. ಫಿಕ್ಸಡ್ ಬಾಡಿಗೆ ಸರ್ಕಾರ ಮಾಡಿಬಿಟ್ರೆ ಅದು ನಮಗೆ ಭಾಳ ದೊಡ್ಡ ಡೆವಲಪ್ಮೆಂಟ್ಗೆ ಒಳ್ಳೆ ಯೋಚನೆ ಇರುತ್ತೆ. ಸರ್, ಕೊನೆಯದಾಗಿ ನೀವು 70ರ ದಶಕದಲ್ಲಿ ತಂದೆ ಕೊಟ್ಟ 2 ರೂಪಾಯಿ ತಗೊಂಡು ಬೆಂಗಳೂರಿಗೆ ಬಂದವರು, ಅಲ್ಲಿಂದ ಇವಾಗ 100 ಕೋಟಿ ಬಿಸ್ನೆಸ್ಸನ್ನು ನೀವು ಮಾಡ್ತಾಯಿದ್ದೀರಿ.
ಒಂದು ಸಾರಿಗೆ ಒಂದು ಇಲಾಖೆಯ ಸಂಬಂಧಪಟ್ಟ ಹಾಗೆ ಉದ್ದಿಮೆಯನ್ನು ಮಾಡ್ತಾ ಇದ್ದೀರಿ. ಈಗಿನ ನಿಮ್ಮ ಟರ್ನ್ ಓವರ್ ಎಷ್ಟು ಸರ್? 500 ಕೋಟಿ ಇದೆ. ಈಗ ವರ್ಷಕ್ಕೆ 500 ಕೋಟಿ ಇದೆ. ಒಂದು 350 ಜನ ಕೆಲಸ ಮಾಡ್ತಾರೆ. ಭಾಳ ದೊಡ್ಡ ಸಂತೋಷ ಆಗುತ್ತೆ. ಸುಮಾರು ಲೇಬರ್ಸ್ ನನ್ನ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ಆವಾಗಿಂದ ಇನ್ನೂ ಕಷ್ಟ 75 ವಯಸ್ಸಾಗ ನನ್ನ ಕಷ್ಟ ಹೋಗಿಲ್ಲ. ಇವಾಗೂ ಫ್ಯಾಕ್ಟ್ರಿ ಹೋಗ್ತೀವಿ, ಬರ್ತೀವಿ, ಕೆಲಸ ಮಾಡ್ತೀವಿ. ವೀಕ್ಷಕರೇ, ನಮ್ಮ ಜೊತೆ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಪ್ರತಿನಿಧಿಯಾದಂಥ ರಾಧಾಕೃಷ್ಣ ಹೊಳ್ಳ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಧಾಕೃಷ್ಣ ಹೊಳ್ಳ ಅವರೇ. ಅಂದಹಾಗೆ GR ಷಣ್ಮುಗಪ್ಪ ಅವರಿಗೆ ವಿಸ್ತಾರ ನ್ಯೂಸ್ ವತಿಯಿಂದ ಇತ್ತೀಚೆಗೆ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ, ವಿಸ್ತಾರ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡನ್ನು. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಾ ಅಂತ? ನೋಡಿ ಸರ್, ದೇಶದಲ್ಲೇ ಅತ್ಯಂತ ದೊಡ್ಡ ಮಟ್ಟದಂಥ ಒಂದು ಸಾರಿಗೆ ಕ್ಷೇತ್ರ ಇವತ್ತು ದೇಶದ 5ನೇ ಇದರಲ್ಲಿದೆ, ಉದ್ಯಮ ಕ್ಷೇತ್ರದಲ್ಲಿದೆ. ಅಷ್ಟು ದೊಡ್ಡ ಉದ್ಯಮದ ಅವರು ಒಂದು ನಾಯಕರಾಗಿ 3 ವರ್ಷಗಳ ಪೂರ್ಣ ಪದವಿಯನ್ನು ಅದನ್ನು ಅನುಭವಿಸಿದ್ದಾರೆ. ಆ ಸಂದರ್ಭದಲ್ಲಿನೇ ನ್ಯಾಷನಲ್ ಪರ್ಮಿಟ್ ಗೂಡ್ಸ್ ಟ್ರಾನ್ಸ್ಪೋರ್ಟಿಗೆ ತಗೊಂಬಂದಿದ್ದಾರೆ. ಆಮೇಲೆ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟಿಗೆ ಬಂದ್ಬಿಟ್ಟು ಡ್ರಾಫ್ಟಿಂಗ್ ಅವರ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಹಲವಾರು ಸಮಿತಿಗಳಲ್ಲಿ ಅವರು ಸೇವೆ ಮಾಡಿದ್ದಾರೆ. ಸಾರಿಗೆ ಉದ್ಯಮಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೇ, ದೇಶದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಅವರು ಬೈ ರೋಡ್ ಹೋಗಿದ್ದಾರೆ. ಎಷ್ಟೋ ಜನ ನಾಯಕರುಗಳು ಇದ್ದಾರೆ, ಆಮೇಲೆ ಉದ್ಯಮ ನಡೆಸುವವರು ಇದ್ದಾರೆ. ಆದರೆ ಅವರ ಖಾಸಗಿ ಉದ್ಯಮವನ್ನು ಮಾತ್ರ ನಡೆಸ್ತಾರೆ. ಆದರೆ GR ಷಣ್ಮುಗಪ್ಪ ಅವರು ಒಬ್ಬರು ಖಾಸಗಿ ಉದ್ಯಮದ ಒಬ್ಬರು ನಾಯಕರಾಗಿ ದೇಶದ ಎಲ್ಲ ಜಿಲ್ಲೆಗಳಿಗೂ ಹೋಗ್ಬಿಟ್ಟು ಎಲ್ಲ ಸ್ಟೇಟ್ಗಳಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಯಾವ ಥರ ಇದೆ, ಎಷ್ಟು ಟೋಲ್ ಪ್ಲಾಜಾಗಳಲ್ಲಿ ಯಾವ ಥರ ಪ್ರಾಬ್ಲಮ್ಗಳಿದೆ, ರಸ್ತೆಗಳಲ್ಲಿ ಏನು ಸರ್ಕಾರ ನಿರ್ಮಾಣ ಮಾಡಿದಂಥ ಒಂದು ವಸೂಲಿ ದಂಧೆಗಳು ಯಾವ ಥರ ನಡೀತಾ ಇದೆ, ಆಮೇಲೆ ದಾಬಗಳಲ್ಲಿ ವಾಹನಗಳನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ವಾಹನಗಳಲ್ಲಿ ಥೆಫ್ಟ್ಗಳು ಯಾವ ಥರ ನಡೀತಾ ಇದೆ, ಇದೆಲ್ಲವನ್ನು ಕೂಡ ಒಂದು ಅವರ ಅವಧಿಯಲ್ಲಿ ಅವರಿಗೆ ಸಿಕ್ಕಿದಂಥ 3 ವರ್ಷದ ಟರ್ಮಲ್ಲಿ ಪ್ರತಿಯೊಂದರನ್ನು ಅವರು ತಪಾಸಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದು ಮುಗಿದ ಮೇಲೆ ಅವರಿಗೆ ಗೌರವಾಧ್ಯಕ್ಷರ ಸ್ಥಾನದಲ್ಲಿ ಇವಾಗಿದ್ದಾರೆ. ಇವಾಗ ಕೂಡ ಅವರ 75ನೇ ವರ್ಷದಲ್ಲಿ ಕೂಡ ಗೌರವಾಧ್ಯಕ್ಷ ಸ್ಥಾನದಲ್ಲಿದ್ದರೂ ಕೂಡ ಅವರು 1 ನಿಮಿಷನೂ ಕೂತ್ಕೊಳ್ತಲ್ಲ. ಇವತ್ತು ಕೂಡ ಇಡೀ ದೇಶದ ಒಂದು ಸಾರಿಗೆ ಉದ್ಯಮ, ಗೂಡ್ಸು ಸಾರಿಗೆ ಉದ್ಯಮ ಏನಿದೆ ನಮ್ಮದು, ಈ ಸಾರಿಗೆ ಉದ್ಯಮವನ್ನು ಅವರು ಒಂದು ಸೊಸೈಟಿ ಥರ ಮಾಡ್ಕೊಂಡಿದ್ದಾರೆ. ಇದು ಬರೇ ನಾನು ವ್ಯಾಪಾರದ ದೃಷ್ಟಿ ಮಾತ್ರ ಅಲ್ಲ, ಸರ್ಕಾರಗಳ ಜೊತೆಗೆ ಕೂಡ ನಮಗೆ ಅವರು ಕರ್ನಾಟಕದವರಾಗಿ ಇರೋದು ನಮಗೆ ಭಾಳ ಹೆಮ್ಮೆ. ಆದರೆ ಅವರು ಒಬ್ಬ ಸಿಂಗಲ್ ಮಾಲೀಕನಾಗಿರ್ಬೋದು, ಒಬ್ಬ ಡ್ರೈವರ್ ಆಗಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಿ ಡ್ರೈವರನ್ನು ಹಾಸ್ಪಿಟ್ಲಿಗೆ ತಗೊಂಡೋಗ್ಲಿಕ್ಕೆ ಆಗದೇ ಇರುವ ಸಂದರ್ಭದ್ದು, ಮೆಡಿಕಲ್ ಟ್ರೀಟ್ಮೆಂಟಿಗೆ ಹಣ ಇಲ್ಲದೇ ಇರೋ ಸಂದರ್ಭದಲ್ಲಿ ಇಂಥ 24 ಗಂಟೆ ಟೈಮಲ್ಲಿ ಕೂಡ ಫೋನನ್ನು ಅಟೆಂಡ್ ಮಾಡ್ತಾರೆ. ಇದಕ್ಕೆ ಜಸ್ಟ್ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಶಾರ್ಟೇಜ್ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿ ಡೆತ್ ಆಯಿತು. ಆ ಸಂದರ್ಭದಲ್ಲಿ ಹೊಸಪೇಟೆಯಿಂದ ಆಕ್ಸಿಜನ್ ರೆಡಿ ಇತ್ತು, ಹೊಸಪೇಟೆಯಲ್ಲಿ ಟ್ರಕ್ ಫೆಸಿಲಿಟಿಗಳಿರಲಿಲ್ಲ. ಆವಾಗ ಟ್ರಕ್ ಇದ್ದರೆ ಡ್ರೈವರ್ ಇರಲಿಲ್ಲ. ಆವಾಗ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರಿಗೆ ಆಂಬುಲೆನ್ಸ್ಗಳಲ್ಲಿ, ಪೊಲೀಸ್ ಜೀಪ್ಗಳಲ್ಲಿ ಡ್ರೈವರ್ಗಳನ್ನು ಕರ್ಕೊಂಡೋಗಿ ಟ್ರಕ್ಗಳನ್ನು ಸ್ಟಾರ್ಟ್ ಮಾಡಿಸಿ ಇಮಿಡಿಯೇಟ್ಲಿ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಆಕ್ಸಿಜನನ್ನು ಸೇರಿಸಿದಂಥ ಕೆಲಸ ಮಾಡಿದ್ದು ನಮ್ಮ ಷಣ್ಮುಗಪ್ಪ ಅವರು. ಸೊ ಇಷ್ಟು ಹೊತ್ತು ರಾಧಾಕೃಷ್ಣ ಹೊಳ್ಳ ತಾವು ಕೂಡ ಹಾಗೆ ಷಣ್ಮುಗಪ್ಪ ಅವರ ಒಂದು ಒಡನಾಟವನ್ನು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಛಲ ಹೊಂದಿದ್ರೆ ಏನನ್ನೂ ಬೇಕಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಷಣ್ಮುಗಪ್ಪ ಅವರು ಉತ್ತಮ ಉದಾಹರಣೆ. ಇವರ ಈ ಸಾಧನೆ ಎಲ್ಲರಿಗೂ ಪ್ರೇರಣೆಯಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.